ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಜನತಾ ದರ್ಶನದ ಕಾರ್ಯಕ್ರಮದಲ್ಲಿ ಈಗಾಗಲೇ ಸುಮಾರು 3,000ಕ್ಕೂ ಅಧಿಕವಾದ ಅರ್ಜಿಗಳು ಬಂದಿರತಕ್ಕಂಥದ್ದು. ನಾನೇ ಖುದ್ದು ತಾವು ಹೇಳಿದಂಥ ರೀತಿಯಲ್ಲಿ ನಿರಂತರವಾಗಿ 7 ಗಂಟೆಗಳ ಕಾಲ ಜನತೆಯ ಸಮಸ್ಯೆಗಳ ಒಂದು ಅಹವಾಲುಗಳನ್ನೇನು ಸ್ವೀಕಾರ ಮಾಡಿದ್ದೇನೆ. ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ದುರಸ್ತಿ, ಖಾತೆಯಾಗಿಲ್ಲ ಅಂತಕ್ಕಂಥದ್ದು, ಹಕ್ಕುಪತ್ರಗಳು, ಇದು ಒಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಹಲವಾರು ಅರ್ಜಿಗಳು ಬಂದಿರತಕ್ಕಂಥದ್ದು. ಮತ್ತು ನಿವೇಶನ ಇಲ್ಲ, ಮನೆ ಇಲ್ಲ ಅಂತಕ್ಕಂಥದ್ದು, ಅದು ದೊಡ್ಡ ಮಟ್ಟದಲ್ಲಿ ಅದು ಅರ್ಜಿಗಳಿದ್ದಾವೆ. ಅದರ ಜೊತೆಯಲ್ಲಿ ನಿರುದ್ಯೋಗದ ಸಮಸ್ಯೆ, ಹಲವಾರು ಯುವಕರು ಮತ್ತು ಹೆಣ್ಣುಮಕ್ಕಳು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದಾರೆ, ಎಲೆಕ್ಟ್ರಾನಿಕ್ BE ಮಾಡಿದ್ದಾರೆ, ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದ್ದಾರೆ, ITI, PUC, BCom, BScಗೆ ಆಮೇಲೆ MA, MSc ಪದವೀಧರಗಳು ಇದ್ದಾರೆ. ಅದು ಒಂದು ದೊಡ್ಡ ಮಟ್ಟದಲ್ಲೂ ಅರ್ಜಿ ಕೊಟ್ಟಿರ್ತಕ್ಕಂಥದ್ದು. ನಿರುದ್ಯೋಗದ ಸಮಸ್ಯೆ, ನಿವೇಶನಗಳ ಸಮಸ್ಯೆ, ಮನೆಗಳ ಸಮಸ್ಯೆ ಮತ್ತು ಸ್ಮಶಾನದ ಸಮಸ್ಯೆಗಳಿರ್ಬೋದು ಹಳ್ಳಿಯಲ್ಲಿ, ಮತ್ತು ಕಾಲುದಾರಿಗಳ ಸಮಸ್ಯೆ, ಹೀಗೆ ಹಲವಾರು ರೀತಿಯಲ್ಲಿ ಅರ್ಜಿಗಳೇನು ಬಂದಿದೆ. ವಿದ್ಯುತ್ ಶಕ್ತಿಯ ಇಲಾಖೆಗೂ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳಿದ್ದಾವೆ. ಅದೇ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥವ್ರು ಆ ಒಂದು ವರ್ಗದ ಜನರು ಇದ್ದಾರೆ. ಸುಮಾರು ವಿಕಲಚೇತನರ 40ಕ್ಕೂ ಹೆಚ್ಚಿನ ಅರ್ಜಿಗಳನ್ನು ಖುದ್ದು ನಾನೇ ಸ್ವೀಕಾರ ಮಾಡಿದ್ದೇನೆ. ಅದ್ರ ಜೊತೆಗೆ ಸರ್ಕಾರದಲ್ಲಿ ಯಾವೊಂದು ನಮ್ಮ ವಿಕಲಚೇತನರಿಗೆ ಕೊಡ್ತಕ್ಕಂಥ ಯಾವೊಂದು ಎಲೆಕ್ಟ್ರಿಕ್ ವೆಹಿಕಲ್ಗಳಿದ್ದಾವೆ, ಅದಕ್ಕೂ ಸ್ವಲ್ಪ ದೊಡ್ಡ ಮಟ್ಟದ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಮತ್ತು ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿ, ಹೈವೇನಲ್ಲಿರ್ತಕ್ಕಂಥ ಸಮಸ್ಯೆ, ರೈಲ್ವೆಗೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳು ಸಹ ಕೊಟ್ಟಿದ್ದಾರೆ. ಹೀಗೆ ಹೈವೇ ರೋಡ್ದು ಸಂಬಂಧಪಟ್ಟಂಥದ್ದು, ಅಂಡರ್ ಪಾಸ್ದು, ಪ್ಲಸ್ ಹಲವಾರು ಹಳ್ಳಿಗಳಿಗೆ ರಸ್ತೆಗಳ ಸೌಕರ್ಯಗಳು, ಒಳಚರಂಡಿ ವ್ಯವಸ್ಥೆ, ಈ ಎಲ್ಲ ಕಾಮಗಾರಿಗಳ ಬಗ್ಗೆನೂ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ವಿಶೇಷವಾಗಿ ಸಮುದಾಯ ಭವನಗಳ ಕಟ್ಟಡದ ಬಗ್ಗೆ ಅಲ್ಲೂ ಸಹ ದೊಡ್ಡ ರೀತಿಯಲ್ಲಿ ಅರ್ಜಿಗಳು ಕೊಟ್ಟಿದ್ದಾರೆ. ಇದೆಲ್ಲವನ್ನು ಸ್ವೀಕಾರ ಮಾಡಿದ್ದೇನೆ. ನಾನು ಇದೆಲ್ಲವನ್ನು ಬೈಫರ್ಕೇಟ್ ಮಾಡಿ ಯಾವ್ಯಾವ ಇಲಾಖೆಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಕಾರ್ಯಕ್ರಮಗಳೇನಾಗಬೇಕಾಗಿದೆ ಅದೆಲ್ಲವನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಾನೇ ಅದನ್ನು ನಮ್ಮ ಅಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಪ್ರತಿನಿತ್ಯ ಸೂಪರ್ವಿಷನ್ ಮಾಡ್ತಾರೆ. ಅರ್ಜಿಗಳನ್ನು ಏನು ಕೊಟ್ಟಿದ್ದೇವೆ, ಕೋರ್ಟ್ನ ವ್ಯಾಜ್ಯಗಳನ್ನು ಹೊರತುಪಡಿಸಿ ಇನ್ನುಳಿದಂಥ ಎಲ್ಲ ಅರ್ಜಿಗಳು ಇವತ್ತು ಕಾರ್ಯರೂಪಕ್ಕೆ ಬರ್ತಕ್ಕಂಥ ಅರ್ಜಿಗಳೇ ಇದ್ದಾವೆ. ನಿರುದ್ಯೋಗದ ಸಮಸ್ಯೆಗೆ ನಾನೊಂದು ಮಾತು ಹೇಳಿದ್ದೇನೆ, ಒಂದು 2-3 ತಿಂಗಳು ನನಗೆ ಅವಕಾಶ ಬೇಕು ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕಲ್ಪಿಸಲಿಕ್ಕೆ. ಏಕೆಂದರೆ ಭಾಳ ಜನಕ್ಕೆ ಈಗಾಗಲೇ ಕೇಂದ್ರದಲ್ಲಿ ಭಾರೀ ಕೈಗಾರಿಕಾ ಸಚಿವನಾಗಿ ಮತ್ತು ಉಕ್ಕು ಇಲಾಖೆ ಸಚಿವನಾಗಿ ಉದ್ಯೋಗವನ್ನು ಕೊಡಿಸ್ಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಕೆಲವರಲ್ಲಿ ಅಭಿಪ್ರಾಯಗಳಿದೆ. ಅದರಿಂದಲೇ ಇವತ್ತು ಹೆಚ್ಚಿನ ರೀತಿಯಲ್ಲಿ ಉದ್ಯೋಗದ ಬಗ್ಗೆ ಅರ್ಜಿಯನ್ನು ಕೊಟ್ಟಂಥವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನನ್ನ ಗುರಿ ಇರ್ತಕ್ಕಂಥದ್ದು ಇವತ್ತು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಲೇ ಇವತ್ತು ನನ್ನ 2 ಇಲಾಖೆಯಲ್ಲಿ ಏನು ತಪ್ಪುಗಳಾಗಿದ್ದಾವೆ, ಎಲ್ಲೆಲ್ಲಿ ಸ್ವಲ್ಪ ಲೋಪದೋಷಗಳಿದ್ದಾವೆ, ಎಲ್ಲೆಲ್ಲಿ ನಮ್ಮ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು ಇವತ್ತು ಕಾರ್ಯರೂಪದಲ್ಲಿ ಇವತ್ತೇನು ಸಂಪೂರ್ಣ ಸ್ಥಗಿತಗೊಂಡಿದ್ದಾವೆ, ಇದೆಲ್ಲದರ ಬಗ್ಗೆ ಕಳೆದ 15 ದಿವಸಗಳಿಂದ ದೆಹಲಿಯ ಕಚೇರಿಯಲ್ಲಿ ಉದ್ಯೋಗ ಭವನದಲ್ಲಿ ಪ್ರತಿನಿತ್ಯ ದಿನಕ್ಕೆ 8-9 ಗಂಟೆಗಳ ಕಾಲ ರಿವ್ಯೂ ಮೀಟಿಂಗ್ಗಳು ನಡೀತಾ ಇದೆ. ಇಡೀ ದೇಶದ ಸುಮಾರು 1918ನೇ ಇಸ್ವಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಹಲವಾರು ಕೈಗಾರಿಕೆಗಳ ಇವತ್ತಿನ ಒಂದು ಸ್ಥಗಿತಗೊಂಡಂಥದ್ರ ವಿಷಯದಲ್ಲಿ ಹಲವಾರು ಮಾಹಿತಿಗಳನ್ನು ಪಡೆದು ಅದಕ್ಕೆಲ್ಲ ಒಂದು
ಹೊಸ ಜೀವ ತುಂಬತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದೇನೆ. ಸರ್, ಬ್ರೇಕ್ ತಗೊಂಡಿಲ್ಲಂಗೆ ಇಷ್ಟು ಮಾಡಿದ್ದೀರಾ ಸರ್, ಅರ್ಜಿಗಳು ಬಂದಿದ್ದಾವೆ, ಸಾಕಷ್ಟು ಗಮನ ಹರಿಸಿದ್ದೀರಾ, ಕೆಲವು ಡಿಪಾರ್ಟ್ಮೆಂಟ್ ಕಳಿಸ್ತೀನಿ ಅಂತ ಹೇಳ್ತಿದ್ದೀರಾ. ರಾಜ್ಯ ಸರ್ಕಾರದಿಂದ ತಮಗೆ ಸ್ಪಂದನೆ ಸಿಗುತ್ತೆ ಅಂತ ಅನ್ಸುತ್ತಾ ಸರ್? ನನಗೆ ರಾಜ್ಯ ಸರ್ಕಾರದ ಸ್ಪಂದನೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಲ್ಲ. ಆದರೆ ಒಂದು ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಮೂಲಭೂತ ಸೌಕರ್ಯಗಳಿಗೆ ಉದಾಹರಣೆಗೆ ಮಂಡ್ಯ ನಗರಕ್ಕೆ ಮನೆಗಳ ನಿವೇಶನಗಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಜನತೆ ನಿರೀಕ್ಷೆಯನ್ನಿಟ್ಟಿದ್ದಾರೆ. ಅದಕ್ಕೆ ಹಲವಾರು ರೀತಿಯಲ್ಲಿ ನಾನು ಹಣವನ್ನು ಕೊಡಲಿಕ್ಕೆ ಅವಕಾಶಗಳಿದೆ, ತರಲಿಕ್ಕೆ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಕೆಲವು ಇಲಾಖೆಯಲ್ಲಿ ಮಂಡ್ಯ ನಗರದ ಅಭಿವೃದ್ಧಿಗೆ ಹೊಸದಾಗಿ ನಮ್ಮ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಇರ್ಬೋದು, ನಗರಾಭಿವೃದ್ಧಿ ಇಲಾಖೆಯಿಂದ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮನ ತರಲಿಕ್ಕೆ ಅವಕಾಶಗಳಿದೆ. ಅಧಿಕಾರಿಗಳು ಸ್ವಲ್ಪ ಸ್ಪಂದಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ಇಟ್ಟಿದ್ದೇನೆ ಅಧಿಕಾರಿಗಳ ಮಟ್ಟದಲ್ಲಿ. ಅದರಿಂದ ಇಲ್ಲಿ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು, ರಾಜಕಾರಣ ಬೇರೆ. ಇವತ್ತು ಇಷ್ಟೊಂದು ಅರ್ಜಿಗಳನ್ನು ನೋಡಿದಾಗ ಬಹುಶಃ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು, ಹಲವಾರು ಮಂತ್ರಿಗಳು ಸಹ ಇಲ್ಲಿ ಚುನಾವಣೆಗಿಂತ ಮುಂಚೆ ಬಂದು ಜನತಾ ದರ್ಶನ ಮಾಡಿದಂಥದ್ದು ಬಹುಶಃ ಇನ್ನೂ ನನ್ನ ನೆನಪಿನಲ್ಲಿದೆ. ಮುಖ್ಯಮಂತ್ರಿಗಳೇ ಬಂದು ಜನತಾ ದರ್ಶನವನ್ನು ಇಲ್ಲಿ ಏರ್ಪಾಡು ಮಾಡಿದರು ಚುನಾವಣೆಗಿಂತ ಮುಂಚೆ. ಇವತ್ತು ಆ ಜನತಾ ದರ್ಶನದಲ್ಲಿ ಎಷ್ಟರ ಮಟ್ಟಿಗೆ ಇಲ್ಲಿಯ ಒಂದು ಸಮಸ್ಯೆಗಳಿಗೆ ಪರಿಹಾರ ದೊರಕಿದೆ ಅನ್ನೋದು ಇವತ್ತಿನ ಜನತಾ ದರ್ಶನದಲ್ಲಿ ನನ್ನ ಮುಂದೆ ಪ್ರತ್ಯಕ್ಷವಾದಂಥ ದರ್ಶನ ಆಗಿದೆ ನನಗೆ. ತಾಲೂಕು ಮಟ್ಟದಲ್ಲೂ ಜನಸಂಪರ್ಕ ಸಭೆಗಳು ಮಾಡ್ತಾವ್ರೆ ಸರ್ ಸರ್ಕಾರದವರು. ಅದು ಅಷ್ಟೆಲ್ಲ ಮಾಡೋ ಇಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದೇನಿದೆ. ಅದರಿಂದ ನಾನು ಸರ್ಕಾರ ಕೇಳೋದು, ಇನ್ನು ಮುಂದಕ್ಕಾದರೂ 1 ವರ್ಷ ಆಗೋಯ್ತು, ಗ್ರೇಸಿಂಗ್ ಪೀರಿಯಡ್ ಮುಗಿದೋಗಿದೆ, ಲೋಕಸಭೆ ಚುನಾವಣೆನೂ ಮುಗಿದೋಗಿದೆ. ಇನ್ನು ಪ್ರತಿನಿತ್ಯ ಮಾಧ್ಯಮಗಳಲ್ಲಂತೂ ಅಭಿವೃದ್ಧಿಯ ಬಗ್ಗೆ ಯಾವುದೇ ರೀತಿ ಚರ್ಚೆಗಳಿಲ್ಲ. ಯಾವುದೋ ಕೆಲವು ವೈಯಕ್ತಿಕವಾದಂಥ ವಿಷಯಗಳು ಇವತ್ತು ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೇವೆ, ಸರ್ಕಾರದ ತನಿಖೆ ಅಂತ ಹೇಳಿ. ಇವತ್ತು ಆ ತನಿಖೆಯ ಒಂದು ಉರುಳು ಇವತ್ತು ಸರ್ಕಾರದ ಮೇಲೇ ಮುಂದಿನ ದಿನಗಳು ಬೀಳ್ತಕ್ಕಂಥ ವಾತಾವರಣ ಇದೆ. ಮುಖ್ಯಮಂತ್ರಿಗಳಿಗೆ ಸುತ್ತಾಕತಕ್ಕಂಥ ಒಂದು ವಾತಾವರಣವೂ ಇದೆ. ಅದಕ್ಕೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕರುಗಳೇ ಎಷ್ಟರ ಮಟ್ಟಿಗೆ ಹಿಂದುಗಡೆಯಿಂದ ಅದಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಭಾಗ. ಇನ್ನೂ ಎಷ್ಟು ದಿನ ಈ ರೀತಿ ನೀವು ಹೋಗ್ತೀರಿ? ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ, 97 ಕೋಟಿ ಹಣವನ್ನು ಹಣಕಾಸು ಇಲಾಖೆಯಿಂದಲೇ ಅವರ ಗಮನಕ್ಕೆ ಬಂದೇ ಹಣ ಕೊಟ್ಟಿದ್ದೀರಿ. ಯಾವುದೋ ಒಂದು ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಇನ್ನು ನಿಮ್ಮ ನಗರಾಭಿವೃದ್ಧಿ ಇಲಾಖೆಗೆ ಹೋದರೆ, ಮೊನ್ನೆ ದಿನ ಅಲ್ಲಿಯ ಒಂದು ಕರ್ನಾಟಕ ನೀರು ಸರಬರಾಜು ಮಂಡಳಿ ಅಧ್ಯಕ್ಷರು ವಿನಯ್ ಕುಲಕರ್ಣಿ ಶಾಸಕರು, ಅವರ ಇಲಾಖೆಯ ಮಂತ್ರಿಗಳ ಬಗ್ಗೆ ಯಾವ್ಯಾವ ಪದ ಬಳಕೆ ಮಾಡಿದ್ದಾರೆ, ಆ ಇಲಾಖೆಯಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಆ ಪಕ್ಷದ ಶಾಸಕರೇ ಇವತ್ತು ಹೇಳಿದ್ದಾರೆ, ಸಾಕ್ಷಿ ಸಮೇತ ಇಡ್ತೀನಿ ಅಂತ ಹೇಳಿ. ಈ ರೀತಿಯ ಅಧಿಕಾರವನ್ನು ಎಷ್ಟು ದಿನ ನಡೆಸ್ತೀರಿ? ಈಗ ಅದು ಬೇರೆ, ಮಂಡ್ಯದಲ್ಲಿ ಬೇರೆ ಅದೇನೋ 50% ಹೊರಟಿದೆ, 50 ಅದು ಸಾರಿ ಮೂಡಾದಲ್ಲಿ ಮೈಸೂರು ನಗರದ್ದು 50-50 ಹಂಚಿಕೆ ನಡೀತಾ ಇದೆಯಲ್ಲ, ಇದೆಲ್ಲ ಎಲ್ಲಿಗೆ ಹೋಗ್ತದೆ ಇದು? ನಾನು ಈಗಲೂ ಈ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು, ಅಧಿಕಾರ ಜನ ಕೊಟ್ಟಿದ್ದಾರೆ, ಇದು ಶಾಶ್ವತ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿದ್ದು ಭ್ರಮೆ ಇದ್ದರೆ ಜನ ನಿಮ್ಮ ವಿರುದ್ಧ ತಿರುಗಿ ಬೀಳೋದಕ್ಕಿಂತ ಮುಂಚೆ ಎಚ್ಚೆತ್ತುಗಳಿ. ಸರ್, ತಾವು 2019ರಲ್ಲಿ ಸಿಎಂ ಮತ್ತು ಸಚಿವರನ್ನ ಹೊರತುಪಡಿಸಿ ಬೇರೆ ಯಾರೋ ಅಧಿಕಾರಿಗಳ ಸಭೆ ನಡೆಸಂಗಿಲ್ಲ ಅಂತ ಸುತ್ತೋಲೆ ಹೊರಡಿಸಿದ್ರಿ. ಯಾರು? ತಾವು ಎಲ್ಲಿ? ನಾಯಕರು ಕೂಡ ಎಲ್ಲಿ ಅಧಿಕಾರಿಗಳ ಸಭೆ ನಡೆಸುವಂತ ಅಧಿಕಾರ ಇಲ್ಲ ಅಂತ ತಾವು 2019 ಯಾರು? ನಾನು ಹೊರಡಿಸಿದ್ದಲ್ಲ, ಹಿಂದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಹೊರಡಿಸಿದ್ರು, ಅದು ಮುಂದುವರ್ಕೊಂಡಿತ್ತು. ಅದೇನಾದರೂ ತಮಗೆ? ನನಗೆ ಅದರದ್ದು ಎಫೆಕ್ಟ್ ಏನಿಲ್ಲ. ಇವತ್ತು ಕೇಂದ್ರದ ಒಬ್ಬ ಮಂತ್ರಿಯಾಗಿದ್ದೇನೆ. ಇವತ್ತು ಕೇಂದ್ರದ ಮಂತ್ರಿಯಾಗಿ ಜನಗಳ ಕಷ್ಟ ಸುಖ ಕೇಳಲಿಕ್ಕೆ ಬರ್ತಕ್ಕಂಥದ್ದು ಇವತ್ತು ನನಗೇನು ಪವರ್ ಇಲ್ವಾ? ಇವತ್ತು ಆಗಿದ್ದರೆ ನಾನು ಕೇಳೋದು, ಕಳೆದ ಚುನಾವಣೆಗಿಂತ ಮುಂಚೆ ನಮ್ಮ ಪಕ್ಕದ ನನ್ನ ಹಳೆ ಜಿಲ್ಲೆ, ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿಯ ಲೋಕಸಭಾ ಸದಸ್ಯರು ಯಾವ ರೀತಿಯಲ್ಲಿ ಅಧಿಕಾರಿಗಳ ದಂಡನ್ನು ಜೊತೆಯಲ್ಲಿ ಕರ್ಕೊಂಡು ಜನಸ್ಪಂದನ ಕಾರ್ಯಕ್ರಮ ಅಂತ ಹೊರಟರು, ಅದಕ್ಕೆ ಯಾವ ಸುತ್ತೋಲೆ ಹೊರಡಿಸಿದ್ರು ಈ ಸರ್ಕಾರದಲ್ಲಿ? ಬೇಕು ಅಂದರೆ ಇಲ್ಲ, ಡಾಕ್ಯುಮೆಂಟ್ ಇದೆ.
ಹೊರಡಿಸಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿ ನಿಮ್ಮ CEO ಇವರೆಲ್ಲರೂ ಲೋಕಸಭಾ ಸದಸ್ಯರನ್ನು ಕೂರಿಸ್ಕೊಂಡು ಉಸ್ತುವಾರಿ ಸಭೆ ಮಾಡ್ತಾರೆ. ಅವತ್ತೆಲ್ಲೋಗಿತ್ತು ನಿಮ್ಮ ನಿಯಮಾವಳಿ? ಈ ಕುಮಾರಸ್ವಾಮಿ ಮಂಡ್ಯದಲ್ಲಿ ಜನತಾ ದರ್ಶನ ಮಾಡ್ತಾನೆ ಅಂತ ಹೇಳಿ ನೆನ್ನೆ ತರಾತೂರಿನಲ್ಲಿ ಸುತ್ತೋಲೆ ಹೊಡಿಸೋ ಅವಶ್ಯಕತೆ ಇತ್ತಾ? ಮಂಡ್ಯ ಜಿಲ್ಲೆಯ ಜನತೆ ಈ ರೀತಿಯ ನಿಮ್ಮ ಸರ್ಕಾರ ಇದೆ ಅಂತೇಳಿ ನಡ್ಕೊಳ್ತಕ್ಕಂಥ ರೀತಿ ಇದೆಯಲ್ಲ, ಮಂಡ್ಯ ಜಿಲ್ಲೆ ಜನ ಇಂಥದನ್ನು ಭಾಳ ಜನ ನೋಡಿದ್ದಾರೆ. ನಾನು ನೋಡೋದಿರಲಿ, ಈ ಜಿಲ್ಲೆಯ ಜನ ನನಗೆ ಗೊತ್ತಿದೆ ಈ ಜಿಲ್ಲೆಯ ಜನತೆ ಯಾವ ರೀತಿ ಅಂತ ಹೇಳಿ. ಅದರಿಂದ ಮತ್ತೆ DCM ಮಾಡುವಂತದ್ದು ಜನತಾ ದರ್ಶನ ಅಂತೇಳಿ CM ರಿಯಾಕ್ಟ್ ಮಾಡಿರೋದು. ಜಾತಿಗೆ MLAಗಳಿಗೆ ಮಾಡೋಕ್ಕೆ ಪವರ್ ಇಲ್ವಾ? ಆ ಕ್ಷೇತ್ರದಲ್ಲಿ ಶಾಸಕರು ಅವರ ಕ್ಷೇತ್ರದ ತಹಶೀಲ್ದಾರ್ನ ಕರ್ಕೊಂಡು ಹಳ್ಳಿ ಮೇಲೆ ಹೋಗ್ತಾರಲ್ಲ, ಇಲ್ವಾ? ಜನತೆಯಿಂದ ಆಯ್ಕೆಯಾದಂಥ ಪ್ರತಿನಿಧಿಗೆ ಅವಕಾಶಗಳಿದ್ದಾವೆ. ಅವರವರದೇ ಆದಂಥ ಲಿಮಿಟೇಷನ್ ಇದೆ, ಗೊತ್ತಿದೆ ನನಗೆ. ಈಗ ನಾನು ಕೇಂದ್ರದ ಮಂತ್ರಿ ಬಂದಾಗ ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು ಅಂತಕ್ಕಂಥದ್ದು ಈ ಸರ್ಕಾರಕ್ಕೆ ಏನಾದರೂ ಇದಿದೆಯಾ? ಸ್ವಲ್ಪ ಜ್ಞಾನ ಇದೆಯಾ ಅವರಿಗೆ ಸರ್ಕಾರಕ್ಕೆ? ಸರ್, DCM ಕೇಳ್ತಾರೆ, ದೆಹಲಿಗೆ ಹೋಗಿ ನಾವು ಅಲ್ಲಿ ಅಧಿಕಾರಿಗಳನ್ನ ಬಳಸ್ಕೊಳ್ಳೋದಕ್ಕೆ ಆಗುತ್ತಾ ಅಂತ ಪ್ರಶ್ನೆ ಏನ್ ಮಾಡ್ತಾರೆ. DCM ಹೇಳ್ತಾರೆ, ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ಹೇಳ್ತಿದಾರಲ್ಲ, ಹಳ್ಳಿಗೆ ಹೋಗಿ ಜನತಾ ದರ್ಶನ ಮಾಡಿ, ಆದ್ರೆ ನಾವು ಇಲ್ಲಿಂದ ಡೆಲ್ಲಿಗೆ ಹೋಗಿ ಅಲ್ಲಿನ ಅಧಿಕಾರಿಗಳನ್ನ ಬಳಸ್ಕೊಳ್ಳೋದಕ್ಕೆ ಆಗತ್ತಾ ಅಂತ. ಏನು ಹಳ್ಳಿಗಳನ್ನ ದೆಹಲಿಗೆ ಹೋಗಿ? ಅಧಿಕಾರ ವ್ಯಾಪ್ತಿ ಮೀರಿ ನಾವು ಡೆಲ್ಲಿಗೆ ಹೋಗಕ್ಕೆ ಈಗ ಕರ್ನಾಟಕ ರಾಜ್ಯ ಸರ್ಕಾರದ ಬೇಡಿಕೆಗಳನ್ನು ಇವತ್ತು ಕಾರ್ಯರೂಪಕ್ಕೆ ತರಲಿಕ್ಕೆ ಮುಖ್ಯಮಂತ್ರಿಗಳ ಸಮೇತವೇ ಮೊನ್ನೆ ದೆಹಲಿಗೆ ಬಂದ್ರಲ್ಲ,